ಇಲ್ಲ ನೋಡೋಣ, ಅದನ್ನು ಸರ್ಕಾರ ನಮ್ಮ ಪಕ್ಷ ಅಳದು ತೂಗಿ ಮಾಡ್ತಾರೆ, ಕಾದು ನೋಡೋಣ. ಬಂದಿದೆ, ನಮ್ಮಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ, ಅದು ನೋಡ್ಬೇಕು. ಅದು ಸರ್ಕಾರದಲ್ಲಿ ಡಿಸಿಷನ್ ತಗೋಬೇಕು. ಅದು ಸರ್, ಈಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿ ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಯಾವ್ದು ನೋಟಿಸ್ ಕೊಡದೇನೆ ಏನ್ ಅವರು ದಿನನಿತ್ಯ ಏನು ಅದರದ್ದೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ, ಆ ಏನ್ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ಅದನ್ನೇ ಜಪ್ಪ ನೋಡ್ಬೇಕಾದ ಆಗಿದ್ದು ಅವ್ರು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ. ಅದನ್ನ ಬೇಕಾದ್ರೆ ಹೇಳ್ತೀವಿ, ಅವ್ರು ಟೈಮ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ ಬೇಕಾದ್ರೆ. ಯಾಕಂದ್ರೆ ಅದು ಮಾಡ್ತಾ ಇರೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಆಕ್ರೋಶ ಇರ್ತಕ್ಕಂಥದ್ದು ಏನ್ ಮೇನ್ ಬಜಾರ್ ಏನಿದಾವೆ ಅಲ್ಲಿ ದೊಡ್ಡ ದೊಡ್ಡ ಆದಂತ ವ್ಯಾಪಾರಸ್ಥರು ಅಲ್ಲಿ ಇರ್ತಕ್ಕಂಥ ರೋಡನ್ನೇ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಅಂತವ್ರನ್ನ ಬಿಟ್ಟು ನಾವು ದುಡ್ಡು ತಿನ್ನುವಂತ ಏನ್ ಬಡವರನ್ನ ಹೇಳಿದಂಗೆ ಅವ್ರಿಗೆ ಸಮಾವಕಾಶ ಕೊಟ್ಟು ಅವ್ರ ಪರ್ಯಾಯ ವ್ಯವಸ್ಥೆ ಆದ್ಮೇಲೆ ಮಾಡೋಂಥವ್ರಿಗೆ ಕೊಡ್ತೀವಿ. ಕಾರ್ ಪಾರ್ಕಿಂಗ್ ಆಗ್ತಾ ಇದೆ, ಗಾಡಿ ಟೂ ವೀಲರ್ ಪಾರ್ಕಿಂಗ್ ಆಗ್ತಾ ಇದೆ, ಒಂದು ಸಂಚಾರ ವ್ಯವಸ್ಥೆ ಈ ರೋಡ್ ಕಾರ್ಯಾಚರಣೆ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಏನಾದ್ರು ನಡೆಸಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲಿ ಈಗಾಗಲೇ ಅದು ಮಾಡಿದ್ದ ಬೇಸ್ಬೇಕಾರಿ ಮೊನ್ನೆ ಮಾಡಿದ್ದು ಒಳಗಾವದಲ್ಲೆಲ್ಲೇ ಮಾಡಿದ್ದಾರೆ. ಫಸ್ಟ್ ಅದು ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಡಿದ್ದು, ಸ್ವಂತ ಮಾಡಿಲ್ಲ. ಅದು ಈಗ ಮೊನ್ನೆ ಬರ್ಮಾನಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಅಟ್ಯಾಕ್ ಆಯ್ತು. ಜಗಳ ಮಾಡೋರಿಗೆ ಹೇಳೋಕ್ಕೂ ಕೂಡ ಅವರವರ ಸಂಬಂಧಿಕರ ಮನೆ ಮೇಲೆ ಹೋಗಿ ಆ ಮಟ್ಟಿಗೆ ಅಟ್ಟಹಾಸ ಬೆಳೆಯುವಂತ ಮಟ್ಟಿಗೆ ಹೋಗ್ತಾ ಇದೆ. ಸಂಬಂಧಿಕರಂತ ಹೆಚ್ಚು ಬಡದಾಡಿದ್ದಾರೆ ಅಷ್ಟೇ. ಅವರು ಸಂಬಂಧ ಕಾಣ್ತಾ ಬಿಡು, ಅವ್ರ ಸಂಬಂಧಿಕರು ಎಲ್ಲ ಅವರು ಬೇರೆ ದೇಶದಿಂದಲ್ಲ, ಅವ್ರವ್ರೇನೋ ಜಗಳ ಮಾಡಿದಾರಂತೆ, ಮತ್ತೆ ಹೊಂದಾಣಿಕೆ ಆಗಿದ್ದಾರೆ, ಮತ್ತೆ ಕೈ ಹಿಡ್ಕೊಂಡು ಓಡಾಡ್ತಾರೆ ಅಷ್ಟೇ. ಮೆಸೇಜ್ ಈಗಾಗಲೇ ಕೇಸ್ ಹಾಕಿದಾರೆ, ಅವ್ರ ಮ್ಯಾಗ 3 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಕಾನೂನಿಂದ ಏನು ಮಾಡ್ಬೇಕಂದೆಲ್ಲ ಮಾಡಿದಾರೆ. ಹತ್ರದಲ್ಲಿ ಪೊಲೀಸರು ಏನು ಹಿಂದೆ ಬಿದ್ದಿಲ್ಲ ಸರ್. ಅದೊಂದೇ ಅಲ್ಲ, ಹಿಂಡಾಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದ್ರು ಸರ್, ಜೊತೆಗೆ ಅಲ್ಲಿಯೂ ದಾಳಿ ಮಾಡಿದ್ರು. ಅದು ಕಾನೂನು ಭಯ ಐತೋ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇರೋದ್ರಿಂದ ಬರ್ತಾರೆ ಬೇಕಾಬಿಟ್ಟೆ ಮಾಡ್ತಿದ್ದಾರೆ. ಅಂತ ಸುಮಾರು ಘಟನೆಗಳು ಬೆಳಗಾವಿ ತಾಲೂಕಲ್ಲಿ ಆಗಿದೆ. ನೀವು ಹೇಳ್ದಂಗೆ ಆಗಿದೆ. ಆದರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು.